ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಸೋಲಿನ ಮೇಲೆ ಸೋಲು, ಸೋಲಿನ ಮೇಲೆ ಸೋಲು, ಹೆಂಗಾದ್ರೂ ಮಾಡಿ ಗೆಲ್ಲೋಣ ಅಂತಂದ್ರೆ ಅದು ಆಗ್ತಿಲ್ಲ ನೋಡಿ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಈ ಕಡೆಯಿಂದ ಹಾಲು ಹಾಕಿ ಆ ಕಡೆಯಿಂದ ಚಿನ್ನ ತೆಗೆಯುವಂತಹ ಪ್ಲಾನ್ ಅನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾರೆ. ಏನ್ ಪ್ಲಾನು? ಚುನಾವಣಾ ವ್ಯವಸ್ಥೆಯನ್ನೇ ದೂರ್ಬಿಡೋದು. ಅವರೇ ಸರಿ ಇಲ್ಲ, ಅವರೇ ಸರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಇಳಿದು ಬಿಡೋದು. ವೀಕ್ಷಕರೇ, ಪಪ್ಪು ಅಲಿಯಾಸ್ ರಾಹುಲ್ ವಿನ್ಸಿ ಚುನಾವಣಾ ಆಯೋಗಕ್ಕೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಏನಂತ? ನಮ್ಮ ಭಾರತದ ಚುನಾವಣಾ ಆಯೋಗ ಕೆಲಸ ಮಾಡಬೇಕಾದ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ. ಚುನಾವಣಾ ಆಯೋಗ ಕರ್ನಾಟಕದಲ್ಲಿ ಗೆಲ್ಲುವಂತಹ ವಿಚಾರದಲ್ಲಿ ವಂಚನೆಯನ್ನ ಮಾಡೋದಕ್ಕೆ ಅವಕಾಶವನ್ನ ನೀಡಿದೆ. ಇದು ನಮಗೆ ಗೊತ್ತು. ನಮ್ಮಲ್ಲಿ ಅದಕ್ಕೆ 100% ಪುರಾವೆ ಇದೆ. ಇಂತಹ ವಂಚನೆ ಕ್ಷೇತ್ರದಿಂದ ಕ್ಷೇತ್ರಕ್ಕೆ ನಡೀತಾ ಇದೆ. ಸಾವಿರಾರು ಹೊಸ ಮತದಾರರ ನೋಂದಣಿ, ಇನ್ನೊಂದು ಕಡೆ ಮತದಾರರ ಅಳಿಸುವಿಕೆ ಎಲ್ಲ ನಾವು ಕಂಡು ಹಿಡಿದು ಬಿಟ್ಟಿದ್ದೀವಿ. ನಾನು ಚುನಾವಣಾ ಆಯೋಗಕ್ಕೆ ಒಂದು ಸಂದೇಶವನ್ನು ಕೊಡೋದಕ್ಕೆ ಬಯಸ್ತೀನಿ. ನೀವಿದ್ರಿಂದ ತಪ್ಪಿಸ್ಕೊಳ್ತೀರಿ ಅಂತ ಭಾವಿಸಿದ್ರೆ ಅದು ನಿಮ್ಮ ಭ್ರಮೆ. ನಾವು ನಿಮ್ಮ ಹಿಂದೆ ಬರ್ತಾನೇ ಇರ್ತೀವಿ. ವಾರೇವಾ ಧಮ್ಮಕ್ಕಿ ಅಲ್ಲ, ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ. ಇದು ಕಾಂಗ್ರೆಸ್ಸಿನ ಬ್ಲಡ್ ಅಲ್ಲೇ ಇಲ್ಲವೇ? ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದೆಷ್ಟು ಕಾಂಗ್ರೆಸ್ಸೇತರ ರಾಜ್ಯ ಸರ್ಕಾರಗಳನ್ನ ಇವರು ವಜಾಗೊಳಿಸಿಲ್ಲ? ತುರ್ತು ಪರಿಸ್ಥಿತಿಯನ್ನು ಯಾರು ಹೇರಿದ್ದು? ರಾಜೀವ್ ಗಾಂಧಿ ಅವರ ಸಾವಾದ ಕೂಡಲೇ ಇಡೀ ಚುನಾವಣೆಯನ್ನ ಮುಂದೂಡಿದಂಥವ್ರು ಯಾರು? ಇವರಿಗೆ ಈ ನ್ಯಾಯ, ಸಂವಿಧಾನ ಇದೆಲ್ಲ ಲೆಕ್ಕನೇ ಅಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗೆ ಬಾಯಲ್ಲಿ ಸಂವಿಧಾನ ಸಂವಿಧಾನ ಅಂತ ಹೇಳಿಕೊಂಡು ಕೈಯಲ್ಲಿ ಸಂವಿಧಾನ ಪುಸ್ತಕವನ್ನ ಹಿಡ್ಕೊಂಡು ಇವರು ಓಡಾಡೋದು ಬಿಟ್ರೆ ಅದ್ರ ಬಗ್ಗೆ ಏನು ಗೊತ್ತು ಇವರಿಗೆ? ಕನಿಷ್ಠ ಗೌರವವನ್ನು ಆದ್ರೂ ಕೊಡ್ತಾರಾ? ನಯ್ಯ ಪೈಸೆ ಗೌರವ ಕೊಡಲ್ಲ ಇವರು. ಅಂಡ್ ಇವರನ್ನ ನಂಬುತ್ತಾರಲ್ಲ ಅವರು ಮೂರ್ಖರು, ಶತಮೂರ್ಖರು. ವೀಕ್ಷಕರೇ, ರಾಹುಲ್ ಗಾಂಧಿ ಚುನಾವಣಾ ಆಯೋಗಕ್ಕೆ ಬಿಹಾರದ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನ ರದ್ದುಗೊಳಿಸಿ ಅಂತ ಆವಾಜ ಹಾಕಿ ಹೋದ್ರೆ ಚುನಾವಣಾ ಆಯೋಗ ರಾಹುಲ್ ಗಾಂಧಿಗೆ ದೊಡ್ಡ ಚಮಕನ್ನ ಕೊಟ್ಟು ಬಿಟ್ಟಿದೆ. ಏನಂತೆ? ತಾವು ಬಿಹಾರದ ಮತದಾರರ ಪಟ್ಟಿ ಪರಿಷ್ಕರಣೆ ತಪ್ಪು ಅಂತ ಹೇಳಿದ್ರಲ್ವಾ? ಆಯ್ತು, ತಗೊಳಪ್ಪ, ಇಡೀ ಭಾರತದ ಮತದಾರರ ಪಟ್ಟಿಯನ್ನ ನಾವು ಪರಿಷ್ಕರಣೆ ಮಾಡ್ತೀವಿ. ಭಾರತದಲ್ಲಿ ಭಾರತೀಯ ನಾಗರಿಕರಿಗೆ ಮಾತ್ರ ಮತ ಚಲಾಯಿಸೋದಕ್ಕೆ ಅವಕಾಶ. ನಿಮ್ಮ ಬಾಂಗ್ಲಾದೇಶಿಯರು, ನಿಮ್ಮ ರೋಹಿಂಗ್ಯಾಗಳು, ನಿಮ್ಮ ಪಾಕಿಸ್ತಾನಿಗಳನ್ನ ಇಡೀ ಭಾರತೀಯ ಮತದಾರರ ಪಟ್ಟಿಯಿಂದ ನಾವು ತೆಗೆದು ಹಾಕ್ತೀವಿ. ಇದಕ್ಕೋಸ್ಕರ ಇಡೀ ದೇಶಾದ್ಯಂತ SIR ಅನ್ನ ನಾವು ನಡೆಸ್ತೀವಿ ಅಂತ ಈಗ ಎಲೆಕ್ಷನ್ ಕಮಿಷನ್ ನಿರ್ಧಾರ ಮಾಡಿದ್ದಾಗಿದೆ. ಈಗೇನು ಮಾಡ್ತೀಯಾ? ಅಮ್ಮನ ಹತ್ರ ಹೋಗಿ ಹೇಳತ್ತೀಯಾ? ಹೇಳಕ್ಕೋ. ಇಲ್ಲಿ ರಾಹುಲ್ ಗಾಂಧಿ ನಾನು ಸಿಂಹ ಅಂತ ಭಾವಿಸಿದ್ದಾರೆ. ಆದರೆ ವಾಸ್ತವದಲ್ಲಿ ನೀನೇ, ಇಲ್ಲಿ ನಾನೇ. ಪಪ್ಪುನೇ ಅಂತ ಚುನಾವಣಾ ಆಯೋಗ ತಿಳಿ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅಷ್ಟೇ. ವೀಕ್ಷಕರ, ಮಳೆಗಾಲದ ಅಧಿವೇಶನ ಆರಂಭ ಆಗಿ ಎಷ್ಟು ದಿನ ಆಯ್ತು? 4 ದಿನದ ಮೇಲೆ ಆಯ್ತಾ? ಯಾವ ರಾಹುಲ್ ಗಾಂಧಿ ಆರಂಭದಲ್ಲಿ ಬರುವಾಗ ಬಹಳಷ್ಟು ಚರ್ಚೆ ಮಾಡೋದಕ್ಕಿದೆ ಅಂತ ಹೇಳಿದ್ರು, ಅದು ಮಾತಾಡೋಕ್ಕಿದೆ, ಇದು ಮಾತನಾಡೋಕ್ಕಿದೆ ಅಂತ ಯಾರು ಹೇಳಿದ್ರು, ಅದೇ ರಾಹುಲ್ ಗಾಂಧಿ, ಅದೇ ದೇಶ ವಿರೋಧಿ ಕಾಂಗ್ರೆಸ್, ಅದೇ ಗೂಂಡಾಗಳ ರೀತಿ ವರ್ತಿಸ್ತಾ ಇರುವಂತಹ ರಾಜಕಾರಣಿಗಳು ಸಂಸತ್ತಿನ ಅಧಿವೇಶನವನ್ನ ನಡೆಯೋದಕ್ಕೆ ಬಿಡದೆ, ಒಂದು ಕನಿಷ್ಠ ಮ್ಯಾನರ್ಸ್, ಕನಿಷ್ಠ ಡಿಸಿಪ್ಲಿನ್ ಇಲ್ಲದೆ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಲ್ವಾ, ಗದ್ದಲ ಮಾಡ್ತಾ ಇದ್ದೀರಲ್ವಾ, ನಿಮಗಳಿಗೇನು ಅನಿಸೋದೇ ಇಲ್ವಾ ಅಂತ? ನಿಮಗಳನ್ನ ಇಡೀ ದೇಶ ನೋಡ್ತಾ ಇದ್ದೀರಿ. ಈ ರೀತಿ ಅಪ್ರಬುದ್ಧರ ರೀತಿ ಆಡೋದಕ್ಕ ನಿಮ್ಮನಲ್ಲಿ ಕಳಿಸಿರೋದು. ನಮ್ಮ ತೆರಿಗೆದಾರರ ಹಣದಲ್ಲಿ ನೀವು ಮಜಾ ಮಾಡ್ತಾ ಇದ್ದೀರಾ? ವೀಕ್ಷಕರೇ, ನಿಮಗೆ ಇವೆಲ್ಲವನ್ನ ನೋಡಿದ್ರೆ ರಕ್ತ ಕುದಿಯಲ್ವಾ ಅಂತ? ನಾವಿಲ್ಲಿ ದಿನ ಬೆಳಗಾದ್ರೆ ಎದ್ದು ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿ ಅದರಲ್ಲಿ ಟ್ಯಾಕ್ಸ್ ಅನ್ನ ಕಟ್ಟೋದು, ಇವರುಗಳು ಮಜಾ ಮಾಡೋದು.
ಅದಕ್ಕೆ ನಾವು ಟ್ಯಾಕ್ಸನ್ನು ಕಟ್ಟೋದು. ಅಲ್ಲಿ ನಿಮಿಷಕ್ಕೆ ನಮ್ಮ ಟ್ಯಾಕ್ಸ್ ಹಣ ಸುಮಾರು 2.5 ಲಕ್ಷ ರೂಪಾಯಿ ವ್ಯರ್ಥ ಆಗ್ತಾ ಇದೆಯಂತೆ. ಯಾಕೆ ವ್ಯರ್ಥ ಆಗ್ತಾ ಇದೆ? ಈ ರೀತಿ ಕಪ್ಪು ಪಟ್ಟಿಯನ್ನು ಕಟ್ಕೊಂಡು ಪ್ರತಿಭಟನೆ ಮಾಡಲಿ ಅಂತನಾ, ಅಥವಾ ಚುನಾವಣಾ ಆಯೋಗಕ್ಕೆ ಬೆದರಿಕೆ ಹಾಕೋದಕ್ಕ? ಅಲ್ಲಿ ನಿರ್ಣಯ ಆಗಬೇಕಾದಂತಹ ರಾಷ್ಟ್ರೀಯ ವಿಚಾರಗಳು, ಮಸೂದೆಗಳು ಬೇಕಾದಷ್ಟಿದೆ. ಯಾರಿಗೆ ಬೇಕದು? ಅದಲ್ಲೇ ಇರಲಿ, ಅದರಿಂದ ಅವರಿಗೆ ಏನಾಗಬೇಕಾಗಿದೆ? ನಿಮಗೆ ವೋಟ್ ಹಾಕುವಾಗ ಈ ನಗುಮುಖಗಳು ನಿಮ್ಮ ಕಣ್ಣು ಮುಂದೆ ಬರಲ್ವಾ? ಇವೆಲ್ಲವನ್ನ ಯಾರು ಮಾತಾಡ್ತಾರೆ? ಯಾರು ಯೋಚನೆ ಮಾಡ್ತಾರೆ? ಅವರಿಗಂತೂ ಮರ್ಯಾದೆ ಇಲ್ಲ. ವೋಟ್ ಹಾಕುವಂತ ನಮಗೆ ಕನಿಷ್ಠ ಪ್ರಜ್ಞೆ ಬೇಕಲ್ವಾ? ವೀಕ್ಷಕರ, ಇವರ ಹೋರಾಟ ಯಾಕೋಸ್ಕರ? ಅಲ್ಲಿ ಸತ್ತಂತವರಿಗೆ ಮತದಾನದ ಹಕ್ಕು ಸಿಗಬೇಕು. ಅಕ್ರಮವಾಗಿ ಬಂದಿರ್ತಾರಲ್ವಾ ಬಾಂಗ್ಲಾದೇಶಿಗರು, ಪಾಕಿಸ್ತಾನಿಗಳು, ರೋಹಿಂಗ್ಯಾಗಳು, ಅವರಿಗೆ ಮತದಾನದ ಹಕ್ಕು ಸಿಗಬೇಕು. ಪತ್ತೆನೆ ಹಚ್ಚೋದಕ್ಕೆ ಆಗದಂತಹ ಜನರಿಗೆ ಮತದಾನದ ಹಕ್ಕು ಸಿಗಬೇಕು. ಮೂರು ಗುರುತಿನ ಚೀಟಿಯನ್ನು ಹಿಡ್ಕೊಂಡಿರ್ತಾರಲ್ವಾ, ಅವರಿಗೆ ಮತದಾನದ ಹಕ್ಕು ಸಿಗಬೇಕು. ಇದು ಇವರ ಪ್ರತಿಭಟನೆಯ ಮೂಲ ಉದ್ದೇಶ. ಈ ನಾಟಕ ಇಷ್ಟೆಲ್ಲ ಯಾಕೆ ಅಂದ್ರೆ, ಎಲೆಕ್ಷನ್ ಕಮಿಷನ್ ಈಗ ಬಿಹಾರದಲ್ಲಿ ನಕಲಿ ವೋಟರ್ಗಳನ್ನು ಕಂಡು ಹಿಡಿದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಹೆಂಗೋ ವಂಚನೆ ಮಾಡ್ತಾ ಇದ್ವಿ, ಇನ್ನು ನಮ್ಮ ವಂಚನೆಗೆ ಇಲ್ಲಿ ಅವಕಾಶ ಸಿಗಲ್ಲ ಅನ್ನುವಂಥದ್ದು ಇವರಿಗೆ ಪಕ್ಕಾಗಿಬಿಟ್ಟಿದೆ. ವಂಚನೆಗೆ ಅವಕಾಶ ಸಿಗ್ಲಿಲ್ಲ ಅಂದ್ರೆ ಗೆಲ್ಲೋಕ್ಕಾಗಲ್ವೇ? ಅದಕ್ಕೋಸ್ಕರ ಈಗ ಬಿಹಾರ ಎಲೆಕ್ಷನ್ ಅನ್ನ ಹೆಂಗಾದ್ರೂ ಮಾಡಿ ಬಾಯ್ಕಾಟ್ ಮಾಡಬೇಕು. ಎಲೆಕ್ಷನ್ ಕಮಿಷನೇ ಸರಿ ಇಲ್ಲ ಅಂತ ಜನ ನಂಬೋ ಹಾಗೆ ಮಾಡಬೇಕು. ಅದಕ್ಕೆ ಇಷ್ಟೆಲ್ಲ ನಾಟಕ. ಈಗ ಎಲ್ಲಿಂದಲ್ಲ ಬರ್ತಾರೋ. ಆಮೇಲೆ ನಮ್ಮ ಯುವ ನಾಯಕ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಕಮಿಷನ್ಗೆ ಆವಾಜನ್ನು ಹಾಕುವಾಗ ಅದರಲ್ಲಿ ನಮ್ಮ ಕರ್ನಾಟಕದ ಹೆಸರು ಕೂಡ ಬರುತ್ತೆ. ಗಮನಿಸಿದ್ರ? ಪಪ್ಪು ಸಾಹೇಬ್ರು ನಮಗೇ ಗೊತ್ತಿಲ್ಲದಂತ ಒಂದು ಸತ್ಯವನ್ನ ಹೇಳ್ಬಿಡ್ತಾರೆ. ಏನು? ಕರ್ನಾಟಕ ಎಲೆಕ್ಷನ್ ಅಲ್ಲಿ ಅಕ್ರಮ ನಡೆದಿದೆ, ಅದೇನೋ ಪತ್ತೆ ಹಚ್ಚಿದ್ದೇನೆ ಅಂತ ಸಾಹೇಬ್ರು ಬೊಗಳ ಬಿಡ್ತಾ ಇದ್ದಾರೆ. ಅಲ್ಲ, ಆಕ್ಚುಲಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದು. ನಾನು ಅನ್ಕೊಳ್ತಾ ಇದ್ದೆ, ಹೋಗಿ ಈ ನಾಯಕರಿಗೆ ಜನ ಯಾಕೆ ಅಧಿಕಾರವನ್ನು ಕೊಟ್ರು ಅಂತ. ರಾಹುಲ್ ಗಾಂಧಿ ಅವರು ಈಗ ಅದಕ್ಕೊಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದಾರೆ. ಸರ್, ಕರ್ನಾಟಕದಲ್ಲಿ ಅಕ್ರಮ ನಡೆದಿದ್ದು ಹೌದಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರುವಂತಹ ನಿಮ್ಮ 9 ಸಂಸದರು ಅಕ್ರಮದಿಂದಾನೇ ಗೆದ್ದಿದ್ದಾರೆ ಅಂತ ಆಯ್ತಲ್ವೇ? ಈಗ ರಾಹುಲ್ ಗಾಂಧಿ ಅವರು ಮೊದಲು ಕಾಂಗ್ರೆಸ್ ಸಂಸದರಿಂದ ರಾಜೀನಾಮೆಯನ್ನು ಕೊಡಿಸಿ ಆಮೇಲೆ ಚುನಾವಣಾ ಅಕ್ರಮದ ಬಗ್ಗೆ ಮಾತನಾಡೋದು ಒಳಿತು ಅಂತ ನನಗನ್ನಿಸುತ್ತೆ. ಸರಿ ಅಲ್ವಾ? ಆಗುತ್ತಾ ರಾಹುಲ್ ಗಾಂಧಿ ಅವರೇ? ಅಂಡ್ ಅದಕ್ಕೆ ಸರಿಯಾಗಿ DK ಶಿವಕುಮಾರ್ ಅವರು, ಇದು ರಾಹುಲ್ ಗಾಂಧಿ ಅವರ ಆರೋಪ ನಿಜ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾನದಲ್ಲಿ ಗೋಲ್ಮಾಲ್ ಆಗಿದೆ. ವಾರೇ ವಾ, ಯಾಕೆ ಸರ್? ಕನಕಪುರದಲ್ಲಿ ಏನು ಗೋಲ್ಮಾಲ್ ಆಗಿಲ್ವೇ? ಕಾಂಗ್ರೆಸ್ ಗೆದ್ದಲ್ಲಿ ಎಲ್ಲ ಸರಿ ಇದೆ, ಉಳಿದವರು ಗೆದ್ದಲ್ಲಿ ಎಲ್ಲ ಗೋಲ್ಮಾಲ್ ಆಗಿದೆ. ಹೌದೌದು, ನೀವು ಬಿಟ್ರೆ ಕಿವಿಗೆ ದಾಸವಾಳಲ್ಲ, ಕಬ್ಬನ್ ಪಾರಕೆ ಇಡ್ತೀರಾ ಬಿಡಿ ಸರ್. ಇಷ್ಟು ವರ್ಷದ ಅನುಭವ ಅಲ್ಲವೇ ರಾಜಕೀಯದಲ್ಲಿ? ಅಲ್ಲ, ನಾವು ನಂಬಲ್ಲ ಬಿಡಿ, ಆದ್ರೂ ನಿಮ್ಮನ್ನ ನಂಬೋರು ಇರ್ತಾರಲ್ವಾ, ಅದೇ ವಿಪರ್ಯಾಸ. ಅಕ್ರಮ ಬಾಂಗ್ಲಾದೇಶಿ ಮತದಾರರ, ಪಾಕಿಸ್ತಾನಿಗಳ, ರೋಹಿಂಗ್ಯಾಗಳ ಓಟನ್ನು ಉಳಿಸ್ಕೊಳ್ಳೋ ಸಲುವಾಗಿ, ತಮ್ಮ ಅಧಿಕಾರಕ್ಕಾಗಿ ಹಾಗಾದ್ರೆ ಈ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿಯೋದಕ್ಕೆ ರೆಡಿಯಾಗಿದೆ ಅಂತ ಅರ್ಥ. ತಮಗೆ ಲಾಭ ಇದೆ ಅಂತ ಹೇಳಿದ್ರೆ ದೇಶದ ಭದ್ರತೆ ಜೊತೆಗೂ ಕೂಡ ಇವರು ಆಟವನ್ನು ಆಡ್ತಾರೆ, ಹಿಂದೂ ಮುಂದೆ ನೋಡಲ್ಲ. ಅಂತಹ ದೇಶದ್ರೋಹಿಗಳಿವರು, ಹೌದಲ್ವೋ? ವೀಕ್ಷಕರ, ಇಟಾಲಿಯನ್ ಸೋನಿಯಾ ಗಾಂಧಿ ಅವರ ಮಗ ರಾಹುಲ್ ವಿನ್ಸಿ ಪಾಪ ಇದು ಇನ್ನೂ ಅಜ್ಜಿ ಇಂದಿರಾ ಗಾಂಧಿಯ ಯುಗ ಅಂತಾನೆ ಭಾವಿಸಿದ್ದಾರೆ. ಅಜ್ಜಿ ಮಾಡಿದ ಹಾಗೆ ತಮಗೆ ಗೆಲ್ಲೋದಕ್ಕೆ ಯೋಗ್ಯತೆ ಇಲ್ಲ ಅಂದ್ರು ಎಲೆಕ್ಷನ್ ಕಮಿಷನ್ಗೆ
ಧಮಕಿ ಹಾಕಿ ಆದ್ರೂ ಸರಿ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ತಮ್ಮ ಅಧಿಕಾರವನ್ನ ಪರ್ಮನೆಂಟ್ ಮಾಡ್ಕೊಳ್ಳುವಂತ ಆಸೆ ಇವರದ್ದು. ಆದ್ರೆ ಒಂದು ನೆನಪಲ್ಲಿರ್ಲಿ, ಯುವ ನಾಯಕ ರಾಹುಲ್ ವಿನ್ಸಿ ಅವರೇ, ಇನ್ನು ಮುಂದೆ ಅದು ಸಾಧ್ಯ ಇಲ್ಲ. ನಿಮ್ಮ ನಾಟಕ ಬಹಳ ಕಾಲ ನಡೆಯಲ್ಲ. ಜನರೇ ಅದಕ್ಕೆ ಆದಷ್ಟು ಬೇಗ ತೆರೆಯನ್ನ ಎಳಿತಾರೆ. ನೋಡ್ತಾ ಇರಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.